ಸಮುದಾಯದವರು ಶಿಕ್ಷಣಕ್ಕೆ ಒತ್ತು ನೀಡಬೇಕು ಹೀಗಂತ ಹೇಳ್ತಿದ್ದಾರೆ ಅಪರ ಜಿಲ್ಲಾಧಿಕಾರಿ ಸೋಮಲಿಂಗ ಗೆಣ್ಣೂರ. ಛಲವಾದಿ ಸಮುದಾಯದ ಪ್ರತಿಭಾನ್ವಿತ ಮಕ್ಕಳನ್ನು ಪ್ರೋತ್ಸಾಹಿಸುವಂತ ಉದ್ದೇಶದಿಂದ ಛಲವಾದಿ ನೌಕರರ ಸಂಘದಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಸತ್ಕಾರ ಸ್ವೀಕರಿಸಿದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆದು ಉನ್ನತ ಹುದ್ದೆಗಳನ್ನು ಸ್ವೀಕರಿಸಿ ಸಮಾಜದ ಹಿಂದುಳಿದ ಕುಟುಂಬಗಳನ್ನು ಮೇಲೆತ್ತುವುದರ ಮೂಲಕ ಸಮಾಜದ ಋಣ ತೀರಿಸಬೇಕು ಅಂತ ಛಲವಾದಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಚಿದಾನಂದ ಕಾಂಬಳೆ ಹೇಳಿದರು. ಅವರು ನಗರದ ಕಂದಗಲ್ಲ ಹನುಮಂತರಾಯ ರಂಗಮಂದಿರದಲ್ಲಿ ಛಲವಾದಿ ನೌಕರರ ಸಂಘ ಹಮ್ಮಿಕೊಂಡ ಛಲವಾದಿ ಸಮುದಾಯದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರ ಸನ್ಮಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಛಲವಾದಿ ಸಮುದಾಯದ ರಾಜಕಾರಣಿಗಳು ಛಲವಾದಿ ಸಮುದಾಯದ ಕಾರ್ಯಕ್ರಮಗಳಿಗೆ ಬಾರದೆ ಅಸಡ್ಡೆ ಭಾವ ತೋರ್ತಾ ಇದ್ದು, ಇದು ಅಂಬೇಡ್ಕರ್ ಅವರ ಸಿದ್ಧಾಂತಕ್ಕೆ ವಿರೋಧವಾಗಿದೆ ಅಂತ ಹೇಳಿದ್ರು. ಮುಂಬರುವ ದಿನಗಳಲ್ಲಿ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಛಲವಾದಿ ನೌಕರ ಸಂಘದ ಶಿಕ್ಷಣಕ್ಕೆ ಒತ್ತು ನೀಡಿ ಮಕ್ಕಳಿಗೆ ಹುರಿದುಂಬಿಸುವುದಕ್ಕಾಗಿ ಪ್ರತಿಭಾ ಪುರಸ್ಕಾರ ಹಾಗೂ ಶೈಕ್ಷಣಿಕ ಜಾಗೃತಿ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ನೌಕರರ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿದ ಎಲ್ಲಾ ದಲಿತ ಪರ ಸಂಘಟನೆ ಪದಾಧಿಕಾರಿಗಳು ಮುಖಂಡರಿಗೆ ಸಂಘದ ವತಿಯಿಂದ ಅಭಿನಂದಿಸುವುದಾಗಿ ತಿಳಿಸಿದರು. ಅಪರ ಜಿಲ್ಲಾಧಿಕಾರಿ ಸೋಮಲಿಂಗ ಗೆಣ್ಣೂರ ಮಾತನಾಡಿ, ಛಲವಾದಿ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ನೀಡಬೇಕು. ಬುದ್ಧ, ಬಸವ, ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನುಗ್ಗಬೇಕು. ಛಲವಾದಿ ನೌಕರರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿರುವುದು ಶ್ಲಾಘನೀಯವಾದದ್ದು ಎಂದು ಹೇಳಿದರು. ಉದ್ದಿಮೆದಾರ ಸುದೀಪ್ ಕುಮಾರ ಪಿ ಮಾತನಾಡಿ, ಮುಂಬರುವ ವರ್ಷದಲ್ಲಿ ಛಲವಾದಿ ವಿದ್ಯಾರ್ಥಿಗಳು ಉನ್ನತ ಅಂಕಗಳನ್ನು ಪಡೆದರೆ ನಮ್ಮ ಸಂಸ್ಥೆಯಿಂದ ತಲಾ 10,000 ಪ್ರೋತ್ಸಾಹ ರೂಪದಲ್ಲಿ ನೀಡಲಾಗುತ್ತೆ ಅಂತ ಘೋಷಿಸಿದರು. ವನಾಕ್ಷಿ ಛಲವಾದಿ ಮಾತನಾಡಿದರು. ಇನ್ನು ಕಂದಗಲ ಶ್ರೀ ಹನುಮಂತರಾಯ ರಂಗಮಂದಿರ ಭವನ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ಟೇಡಿಯಂ ಹತ್ತಿರ ರೈಲ್ವೆ ಸ್ಟೇಷನ್ ರಸ್ತೆ, ವಿಜಯಪುರ ಇಲ್ಲಿ ಕಾರ್ಯಕ್ರಮ ನಡೆದಿದ್ದು, ದಿವ್ಯ ಸಾನ್ನಿಧ್ಯವನ್ನ ಶ್ರೀ 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 ಬಸವನಾಗಿ ದೇವ ಶರಣರು, ಶ್ರೀ ಜಗದ್ಗುರು ಛಲವಾದಿ ಗುರುಪೀಠ ಚಿತ್ರದುರ್ಗ ಇವರು ವಹಿಸಿಕೊಂಡಿದ್ರೆ, ಉದ್ಘಾಟನೆಯನ್ನ ಮಾನಶ್ರೀ ಎಂಬಿ ನಾಗರಾಣ, ಸಹಾಯಕ ಭೂ ಸ್ವಾಧೀನಾಧಿಕಾರಿ ಕೃಷ್ಣ ಮೇಲ್ದಂಡೆ ಯೋಜನೆ ಆಲಮಟ್ಟಿ ಇವರು ವಹಿಸಿಕೊಂಡಿದ್ರು. ಇನ್ನು ಮಾನ್ಯ ಶ್ರೀ ಅಶೋಕ ಎನ್ ಛಲವಾದಿ, ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಜೊತೆಗೆ ಚಿದಾನಂದ ಎಂ ಕಾಂಬಳೆ ರಾಜ್ಯಾಧ್ಯಕ್ಷರು, ಇನ್ನು ಶ್ರೀಧರ ಕಲಿವೀರ ರಾಜ್ಯಾಧ್ಯಕ್ಷರು ದಲಿತ ಒಕ್ಕೂಟ ಬೆಂಗಳೂರು, ಸಧೀರ ಕುಮಾರ ಪಿ ಸಂಸ್ಥಾಪಕರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ಎ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಮೈಸೂರು, ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆಯನ್ನ ಸೋಮಲಿಂಗ ಗೆಣ್ಣೂರ ಅಪರ ಜಿಲ್ಲಾಧಿಕಾರಿಗಳು ವಿಜಯಪುರ ವಹಿಸಿಕೊಂಡಿದ್ರೆ, ಇನ್ನು ಗೌತಮ ಬುದ್ಧ ಭಾವಚಿತ್ರ ಪೂಜೆಯನ್ನ ಶ್ರೀಮತಿ ವನಜಾಕ್ಷಿ ಛಲವಾದಿ ಹರ್ಷಿತಾ ಫೌಂಡೇಶನ್ ಎಜುಕೇಷನ್ ಅಂಡ್ ವಿಮೆನ್ ಡೆವಲಪ್ಮೆಂಟ್ ಟ್ರಸ್ಟ್ ತುಮಕೂರು ಇವರು ವಹಿಸಿಕೊಂಡಿದ್ರು. ಜೊತೆಗೆ ಪರಶುರಾಮ್ ಲಂಬು ಸಂಸ್ಥಾಪಕ ಅಧ್ಯಕ್ಷರು ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ವಿಜಯಪುರ, ಅಶೋಕ ಗೊಣಸಗಿ ಉಪನಿರ್ದೇಶಕರು ಪಶುಸಂಗೋಪನೆ ವಿಜಯಪುರ, ಮಾನ್ಯ ಶ್ರೀ ಶಶಿಕಾಂತ ಎಸ್ ಸೊನ್ನದ ಆಡಿಟ್ ಆಫೀಸರ್ ಕೆಬಿಜೆಎನ್ಎಲ್ ಎಲ್ಎಲ್ಬಿಸಿ ಡಿವಿಷನ್ ಆಲಮಟ್ಟಿ, ಶ್ರೀ ಶ್ರೀನಿವಾಸಪ್ಪ ಉಪಾಧ್ಯಕ್ಷರು ಮಂಗಳೂರು ಕಂಪನಿ, ಕವಿ ಮಂಪ ಜಾಹಿಪ ಕಲ್ಯಾಣ ಸಂಸ್ಥೆ ಮಂಗಳೂರು, ಮಾನ್ಯ ಶ್ರೀ ಸಾಬು ಮಮದಾಪುರ ಖಜಾಂಚಿಗಳು ಬುದ್ಧವಿಹಾರ ವಿಜಯಪುರ, ಅಭಿಷೇಕ ಚಕ್ರವರ್ತಿ ಸಾಹಿತಿಗಳು ಹಾಗೂ ದಲಿತ ಹಿರಿಯ ಮುಖಂಡರು ವಿಜಯಪುರ, ಶ್ರೀ ಶಿವಲಿಂಗ ಕುರೆನ್ನವರ್ ಪೊಲೀಸ್ ಇನ್ಸ್ಪೆಕ್ಟರ್ ಆಲಮಟ್ಟಿ, ಹೇಮಗಿರಿ ಪ್ರೊಫೆಸರ್ ಯೂನಿವರ್ಸಿಟಿ ಕಾರವಾರ ವಹಿಸಿಕೊಂಡಿದ್ರು. ಇದರ ಜೊತೆಗೆ ಜ್ಞಾನ ಜ್ಯೋತಿ ಬಂಥೇಜಿ, ಬಸವನಾಗದೇವ ಶರಣರು ಸಾನ್ನಿಧ್ಯವನ್ನು ವಹಿಸಿದ್ರು. ಅಭಿಷೇಕ್ ಚಕ್ರವರ್ತಿ, ಪರಶುರಾಮ ಲಂಬು, ಎಚ್ಪಿ ಸಿಂಗ್ಯಾಕೋಳ, ಬಾಬು ಕುಡುಮಿ, ಸಂತೋಷ್ ಕುಮಾರ ಪೆರಗ, ಕೆಬಿ ಕೊರೆ, ಸುರೇಶ್ ದುಲಾರಿ, ಕುಮಾರ ಬಾಗೇವಾಡಿ, ರವೀಂದ್ರ ರಸುರ, ಯುವರಾಜ ನಾಟಿಕಾರ, ಅಶೋಕ ಛಲವಾದಿ, ಆರತಿ ಮಲ್ಲಾರಿ, ಸುಜಾತ ಚಂಚಲಕರ, ದುರ್ಗಪ್ಪ ಛಲವಾದಿ, ರವಿಕಾಂತ, ರಾಕೇಶ ಇಂಗಳಗಿ, ಸತೀಶ್ ಹಿಮಕರ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಛಲವಾದಿ ವಿದ್ಯಾರ್ಥಿಗಳಿಗೆ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನಿಸಲಾಯಿತು.